ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅನಂತ ಪದ್ಮನಾಭ ಅಂತ. ನಾನು 34 ವರ್ಷಗಳ ಕಾಲ ಕಂದಾಯ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ಉಪತಹಶೀಲ್ದಾರನಾಗಿ ನಿವೃತ್ತಿ ಹೊಂದಿದ್ದೀನಿ. ನಿವೃತ್ತಿ ಹೊಂದಿದ ನಂತರ ಮುಂದೇನು ಪ್ರವೃತ್ತಿ, ಅದು ಸಹಜ. ಪ್ರವೃತ್ತಿ ಇದ್ದರೆ ಮಾತ್ರ ನಂತರ ಈ ವೃತ್ತಿ ನಂತರದ ನಿವೃತ್ತಿ ಜೀವನ ಸುಗಮವಾಗಿ ನಡೆಯಲಿಕ್ಕೆ ಸಾಧ್ಯ. ಸೊ ಈ ನಿಟ್ಟಿನಲ್ಲಿ ಏನು ಪ್ರವೃತ್ತಿ ಹಮ್ಮಿಕೊಳ್ಳೋದು, ಹೇಗೆ ಸಮಯವನ್ನು ಸದುಪಯೋಗಪಡಿಸ್ಕೊಂಡು ಬದುಕನ್ನು ಸಾಗಿಸೋದು ಅಂತ ಒಂದು ಕ್ಷಣ ಮನಸ್ಸಿಗೆ ಆಲೋಚನೆ ಬಂತು. ಹೌದು, ನಾನು ವೃತ್ತಿನಲ್ಲಿದ್ದಾಗ ಹಲವಾರು ಲೇಖನಗಳನ್ನು ಬರೆದಿದ್ದೀನಿ. ಪ್ರಕೃತಿ ಆರಾಧನೆ ನನ್ನ ಒಂದು ತುಂಬ ಇಷ್ಟವಾದ ಒಂದು ವಿಷಯ. ನನ್ನ ಹಲವು ಲೇಖನಗಳು ಒಂದು ಪ್ರಶಂಸೆಗೆ ಪಾತ್ರವಾಗಿದೆ, ಬಹುಮಾನಗಳನ್ನು ಸಹ ಗಿಟ್ಟಿಸಿದೆ. ಇನ್ನು ಕೆಲವು ಉತ್ತಮವಾದ ಲೇಖನವನ್ನು ಬರಿತಾ ಇದ್ದೆ, ಆದರೆ ಅದಕ್ಕೆ ಕೈಬಿಟ್ಟೆ, ಮುಂದುವರಿಸಲಿಲ್ಲ. ಮಾಮೂಲಿ ಉತ್ತರ, ಸಮಯಾಭಾವ, ಕಂದಾಯ ಇಲಾಖೆ, ಒತ್ತಡ ಜಾಸ್ತಿ, ಸಮಯ ಸಿಗಲ್ಲ, ಈ ಥರ ಹಾರಿಕೆ ಉತ್ತರಗಳು ಸಹ ಬರೋದು ಸಹಜ. ಅದು ನಿಜನೂ ಆಗಿರ್ಬೋದು. ಸಮಯನೂ ಸಿಕ್ಕಿಲ್ಲ, ಒತ್ತಡನೂ ಜಾಸ್ತಿ ಇದೆ, ಅದು ಸಹಜ. ಆದರೆ ಒಂದು ಸಮಯನ ಹೊಂದಾಣಿಕೆ ಮಾಡಿಕೊಂಡು ನಾನು ಅದನ್ನು ಮುಗಿಸಿದರೆ ತುಂಬ ಚೆನ್ನಾಗಿತ್ತಲ್ಲ ಅಂತ ಈಗ ಮನಸ್ಸಿಗೆ ಅನ್ನಿಸ್ತಾ ಇದೆ. ಸೊ ನಿವೃತ್ತನಾದೆ, ಏನು ಮಾಡೋದು? ಹೌದು, ನಾನು ಅರ್ಧಕ್ಕೆ ಬರೆದಿದ್ನಲ್ಲ, ಅದನ್ನು ಯಾಕೆ ಈಚೆ ತೆಗೆದು ಒಮ್ಮೆ ಅವಲೋಕನ ಮಾಡಬಾರ್ದು, ಮುಂದುವರಿಸಬಾರ್ದು ಅಂತ ಹೇಳಿ ಮನಸ್ಸಿಗೆ ಕ್ಷಣ ಅನ್ನಿಸ್ತಿತ್ತಲ್ಲ, ಒಂದು ಪೆಟ್ಟಿಗೆಯನ್ನು ಈಚೆ ತೆಗೆದೆ. 5-6 ಲೇಖನಗಳು ಕಾಣ್ತು. ಹೌದಲ್ಲ, ಎಷ್ಟು ಚೆನ್ನಾಗಿ ಬರೆದಿದ್ದೆ, ಯಾಕೆ ನಾನು ಮುಗಿಸ್ಲಿಲ್ಲ ಅಂತ ನನಗೆ ನಾನೇ ಪಶ್ಚಾತ್ತಾಪ ಪಟ್ಟುಕೊಂಡೆ. ಬಹುಶಃ ಅದನ್ನು ಮುಗಿಸಿದರೆ ನನಗೆ ಈಗ ಇನ್ನೂ ಒಳ್ಳೊಳ್ಳೆ ಲೇಖನ ಬರಲಿಕ್ಕೆ ಒಂದು ಉತ್ತೇಜನ ನನಗೆ ಸಿಗ್ತಾಯಿತ್ತು ಅಂತ ಭಾವನೆ ಬಂತು. ಆದರೂ ಕಾಲ ಮಿಂಚಿಲ್ಲ ಅಂತ ಹೇಳಿ ಮುಂದುವರ್ಸೋಣ, ಏನೂ ತಪ್ಪಿಲ್ಲ, ಚೆನ್ನಾಗೇ ಇದೆ. ಏನಾದ್ರು ಒಂದು ಮುಂದಿನ ಒಂದು ನನ್ನ ನಿವೃತ್ತಿ ಜೀವನವನ್ನು ಒಳ್ಳೊಳ್ಳೆ ಪ್ರವೃತ್ತಿ ಹಮ್ಮಿಕೊಳ್ಳೋಕ್ಕೆ ಇದು ಒಂದು ದಾರಿದೀಪ ಆಗುತ್ತೆ ಅಂತ ಹೇಳಿ 1-2 ಲೇಖನಗಳನ್ನು ಪೂರ್ಣ ಮಾಡಿದೆ. ಇನ್ನೂ 1-2-3 ಲೇಖನಗಳು ಹಾಗೆ ಇದೆ, ಅದನ್ನು ಮುಂದುವರಿಸುವ ಪ್ರಯತ್ನದಲ್ಲಿದ್ದೀನಿ. ಈ ನಿಟ್ಟಿನಲ್ಲಿ ಒಮ್ಮೆ ಇದ್ದಕ್ಕಿದ್ದಾಗಿ ಇನ್ನೊಂದು ಆಲೋಚನೆ ಬಂತು. ಹೌದು, ನಾನು ಬರೀ ಲೇಖನಗಳನ್ನು ಬರೀತೀನಿ, ಇದನ್ನೇನು ಮಾಡ್ಬೋದು? 1-2 ಪೇಪರ್ಗಳಿಗೆ ಕೊಡ್ಬೋದು, ಮ್ಯಾಗ್ಝೈನ್ಗಳಿಗೆ ಕೊಡ್ಬೋದು, ಬರಿಬೋದು, ಅದು ಅವ್ರು ಪ್ರಕಟ ಆಗ್ಬೋದು, ಆಗ್ದಲೇ ಇರಬಹುದು. ಆದರೆ ಎಷ್ಟು ಜನ ಓದ್ತಾರೆ? ಈಗ ಹೆಚ್ಚಾಗಿ ಯಾವುದು ಮಾಧ್ಯಮ ಚಾಲ್ತಿನಲ್ಲಿದೆ ಅಂತ ಬಂದ ತಕ್ಷಣ, ಹೌದಲ್ಲ, ಯೂಟ್ಯೂಬ್ ಚಾನಲ್ ಯಾಕೆ ನನ್ನದೇ ಆದ ಒಂದು ಚಾನಲ್ ಪ್ರಾರಂಭಿಸಿ, ನನ್ನದೇ ಆದ ಒಂದು ವಾಹಿನಿನ ಪ್ರಾರಂಭಿಸಿ, ಆ ಮೂಲಕ ನನ್ನ ಮನಸ್ಸಿನಲ್ಲಿ ಏನಿದೆ, ನಾನು ಏನು ಮಾಡಬಹುದು, ಈ ಒಂದು ಸಮಾಜಕ್ಕೆ ಏನು ಕೊಡುಗೆ ಸಲ್ಲಿಸ್ಬೋದು ಅನ್ನೋದು ಒಂದು ಆಲೋಚನೆ ಬಂದ ಒಂದು ಮರುಕ್ಷಣನೇ ನಾನು ಒಂದು ಚಾನಲ್ನ ಪ್ರಾರಂಭಿಸಲಿಕ್ಕೆ ಮಾಡಿದೆ. ಈಗಾಗಲೇ ಒಂದು 15-20 ದಿನಗಳು ಕಳೆದಿದೆ. ನನ್ನದೇ ಆದ ಒಂದು ವಾಹಿನಿನ ಪ್ರಾರಂಭಿಸಿದ್ದೀನಿ. ಮುಂದೆ ಏನು ನನ್ನ ಯಾವ ವಿಷಯದ ಮೇಲೆ ನಾನು ಈ ನನ್ನ ಏನು ಅನಿಸಿಕೆ ಅಥವಾ ನಂದು ಏನಿದೆ ಮಂಡಿಸೋಣ ಅಂತ ಬಂದ ತಕ್ಷಣ, ನಾನು ವೃತ್ತಿನಲ್ಲಿದ್ದಾಗ ನಾನು ಪ್ರಕೃತಿನ ತುಂಬ ಆರಾಧಿಸ್ತಾ ಇದ್ದೆ. ನನಗೆ ಬೆಟ್ಟ, ಗುಡ್ಡ, ಗಿಡ, ಮರ, ನದಿ ಏನಿದೆ ನಮ್ಮ ಸಮಾಜ ಸುತ್ತಮುತ್ತ ಅವನ್ನೆಲ್ಲ ತುಂಬ ಅದ್ರ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸ್ತಾ ಇದ್ದೆ. ಅವುಗಳನ್ನು ಯಾವ ರೀತಿ ಸಂರಕ್ಷಿಸ್ಬೋದು, ಸರ್ಕಾರ ಏನು ಮಾಡ್ತೀವಿ, ಸರ್ಕಾರದ ಜೊತೆ ನಾವು ಯಾವ ರೀತಿ ಕೈ ಜೋಡಿಸ್ತಾ ಇದ್ದೀವಿ ಅನ್ನೋದು ಒಂದು ಆಲೋಚನೆಗೆ ಬಂದ ತಕ್ಷಣ ನಾನು ಇನ್ನೊಂದು ಲೇಖನ ಅರ್ಧಕ್ಕೆ ಏನು ಕೈ ಬಿಟ್ಟಿದ್ದೆ, ಅದು ಮನಸ್ಸಿಗೆ ರಾತ್ರಿ ಬಂದ ತಕ್ಷಣ ಅದನ್ನು ಎದ್ದು ಬರಹ ರೂಪಕ್ಕೆ ಇಳಿಸ್ದೆ. ಚೆನ್ನಾಗಿ ಬಂದಿದೆ ಅಂತ ಭಾವಿಸಿದ್ದೀನಿ. 1-2-3 ಮ್ಯಾಗ್ಝೈನ್ಸಿಗೆ ಕಳಿಸಿದ್ದೀನಿ, ಪ್ರಕಟ ಆಗ್ಬೋದು ಅಂತ ಭಾವಿಸಿದ್ದೀನಿ. ಬರೀ ಪ್ರಕಟ ಆದ ತಕ್ಷಣ ನಾನೇನು ಡೆಡಿಕೇಟ್ ಮಾಡ್ದಂಗೆ ಆಗಲ್ಲ, ಅಂದರೆ ಅದೇನಾದ್ರು ಒಂದು ಕೊಡುಗೆ ಪ್ರಕೃತಿಗೆ ಸಲ್ಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅದನ್ನು ಆ ಪ್ರಕೃತಿನ ಫಸ್ಟು ನಾನು ಅರ್ಥ ಮಾಡ್ಕೋಬೇಕು. ಫಸ್ಟು ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಾಗ ಮಾತ್ರ ನಾನು ಡೆಡಿಕೇಟ್ ಮಾಡ್ಬೋದು, ಅಂದರೆ ಅರ್ಪಣೆ ಮಾಡ್ಬೋದು ಪ್ರಕೃತಿಗೆ, ಈ ರಕ್ಷಣೆಗೆ, ಜನಸಾಮಾನ್ಯರ ಒಳಿತಿಗೆ ಯಾವ ರೀತಿ ಅದನ್ನು ಕೊಡುಗೆಯಾಗಿ ನೀಡ್ಬೋದು ಅಂತ ಬಂತು. ಈ ನಿಟ್ಟಿನಲ್ಲಿ ಒಂದು ಕರ್ನಾಟಕ ದರ್ಶನ ಮಾಡಬೇಕು, ಅವಕಾಶ ಇದ್ದರೆ ಭಾರತ ದರ್ಶನ ಮಾಡಬೇಕು, ಇನ್ನೂ ಲಕ್ಷ್ಮೀ ಕಟಾಕ್ಷ ಸಿಕ್ತು ಅಂತಂದರೆ ವಿಶ್ವ ದರ್ಶನನೂ ಮಾಡಬೇಕು ಅಂತಕ್ಕಂಥ ಒಂದು ಹುಮ್ಮಸ್ಸು, ಆಸಕ್ತಿ, ಜೀವನೋತ್ಸಾಹ ಖಂಡಿತ ನನ್ನಲ್ಲಿ ಇದೆ. ಈ ನಿಟ್ಟಿನಲ್ಲಿ ನನ್ನ ಪ್ರಯತ್ನ ನಾನು ಮಾಡ್ತೀನಿ. ಮೊದಲನೇ ಪ್ರಯತ್ನವಾಗಿ ವಾಹಿನಿನ ಪ್ರಾರಂಭ ಮಾಡಿದ್ದೀನಿ. ಆದರೆ ನಾನು ಪರಿಚಯಿಸ್ಕೊಳ್ಳಿಲ್ಲ. ಯಾವ ರೀತಿ ಪರಿಚಯಿಸ್ಕೊಳ್ಳೋಣ ಅಂತ ಹೇಳಿ ಮನಸ್ಸಿಗೆ ಬಂದ, ನನ್ನ ತಾಲೂಕಿನಿಂದಲೇ ಯಾಕೆ ನಾನು ಪ್ರಾರಂಭ ಮಾಡಬಾರ್ದು ನನ್ನ ಪರಿಚಯನ ಅಂತ ಹೇಳಿ ನಾನು ನನ್ನ ತಾಲೂಕು ಗುಬ್ಬಿಗೆ ಬಂದಿದ್ದೀನಿ. ಗುಬ್ಬಿನಲ್ಲಿ ಚಿದಂಬರಾಶ್ರಮ ಅಂತಿದೆ,
ತುಂಬ ಪ್ರಶಾಂತವಾದ ಸ್ಥಳ. ಏನು ಸಿರೇನ್ ಎನ್ವೈರ್ಮೆಂಟ್ ಅಂತ ಹೇಳ್ತೀವಿ, ಅಂತಹ ಒಂದು ಪ್ರಶಾಂತತೆಯ ಒಂದು ವಾತಾವರಣ ಇದೆ ಇಲ್ಲಿ. ವಿವಿಧ ಪ್ರಭೇದಗಳ ಗಿಡಮರಗಳಿದೆ, ಪಕ್ಷಿ ಸಂಕುಲಗಳು ಇದೆಯೇನೋ ಅನ್ನೋ ಭಾವನೆ ಇದೆ. ನೋಡ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ ಇದು. ಈ ಆಶ್ರಮನ ಚಿದಂಬರ ಸ್ವಾಮಿಗಳು ಅಂತಕ್ಕಂಥವ್ರು ಬಹುಶಃ ಒಂದು 60 70 ವರ್ಷಗಳಿಂದ ಪ್ರಾರಂಭಿಸಿದರು ಅಂತ ಭಾವಿಸಿದ್ದೀನಿ. ಇನ್ನೂ ಒಳಗಡೆ ನಾನು ಸುತ್ತಾಡಿಲ್ಲ, ನೋಡಬೇಕು. ಅವರು ದೈವಾಧೀನರಾಗಿ 1963ರಲ್ಲಿ ದೈವಾಧೀನರಾದರು ಅಂತ ಒಂದು ಫಲಕದಲ್ಲಿ ಇತ್ತು, ನೋಡಿದೆ. ಅವರು ಒಂದು ಒಳ್ಳೆಯ ಪರಂಪರೆಯನ್ನು ಆಶ್ರಮಕ್ಕೆ ಹಾಕಿಕೊಟ್ಟಿದ್ದಾರೆ. ಇಲ್ಲಿ ಆಧ್ಯಾತ್ಮಿಕ, ಧಾರ್ಮಿಕ ಒಂದು ಪ್ರವಚನಗಳು ನಡೆಯುತ್ತಾ ಇರುತ್ತೆ. ಸಂಸ್ಕೃತ ಪಾಠಶಾಲೆ ಇದೆ, ಮತ್ತು ಮಾಮೂಲಿ ಸರ್ಕಾರಿ ಪಾಠಶಾಲೆಗಳಿದೆ. ಬೇರೆ ಬೇರೆ ಕಡೆಯಿಂದ ವಿದ್ಯಾರ್ಥಿಗಳು ಬರ್ತಾರೆ. ಉಚಿತವಾದ ಒಂದು ಶಿಕ್ಷಣ, ಅನ್ನದಾಸೋಹ ಎಲ್ಲ ಇದೆ. ಮತ್ತು ಇಲ್ಲಿ ಪಕ್ಕದಲ್ಲೇ ಗುಬ್ಬಿ ರೈಲು ನಿಲ್ದಾಣ ಏನಿದೆ, ರೈಲು ನಿಲ್ದಾಣದ ತುಂಬ ಸನಿಹದಲ್ಲೇ ಇದೆ. ಬೆಂಗಳೂರಿನಿಂದ ಒಂದು 90 ಕಿಲೋಮೀಟರ್ ದೂರದಲ್ಲಿದೆ. ಪ್ರಯಾಣಕ್ಕೆ ತುಂಬ ಅನುಕೂಲವಾದ ಸ್ಥಳ ಇದೆ. ಇಲ್ಲಿ ಬಂದರೆ ಒಮ್ಮೆ ತುಂಬ ಮನಸ್ಸು ತುಂಬ ಆಹ್ಲಾದಕರವಾಗಿ ಅಂತ ಭಾವನೆ ಬರೋದು ಸಹಜ, ಇದು ಬರುತ್ತೆ. ಸೊ ಗಮನಿಸ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ. ಆದರೆ ಈ ಇಷ್ಟೊಂದು ಸಸ್ಯ ಪ್ರಭೇದಗಳಿದೆ, ಆದರೆ ಪಕ್ಷಿಗಳಿರಬೇಕಾಯ್ತಲ್ಲ, ಹಕ್ಕಿಗಳಿರಬೇಕಾಯ್ತಲ್ಲ. ಒಂದು ಹಕ್ಕಿಗಳ ಕಲರವನ್ನು ಕಿವಿ ಕೇಳಿಸ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಸಾಮಾನ್ಯವಾಗಿ ಇಂಥ ವಾತಾವರಣಕ್ಕೆ ಬಂದಾಗ ಫಸ್ಟು ನಮಗೆ ಕಿವಿಗೆ ಬೀಳ್ತಕ್ಕಂಥದ್ದೇ ಒಂದು ಪಕ್ಷಿಗಳ ನಿನಾದ, ಅದರಲ್ಲೂ ಗುಬ್ಬಚ್ಚಿಯ ನಿನಾದ ಬರುತ್ತೆ. ಗುಬ್ಬಚ್ಚಿ ಚಿಲಿಪಿಲಿ ಗುಡ್ತಾ ಇರುತ್ತೆ, ಒಂದು ಕೇಳಿಸ್ತಾ ಇಲ್ಲ. ಆಗೊಮ್ಮೆ ಈಗೊಮ್ಮೆ ಒಂದು ಸ್ವಲ್ಪ ಸೌಂಡ್ ಬರ್ತಾ ಇದೆ, ಪಾರಿವಾಳ ಹೋಗ್ತಾ ಇದೆ, ಇನ್ನೊಂದು ಇದು, ಎಸ್, ಒಂದೆರಡು